ಗೈಸ್ ನಾವು ಫೈನಲಿ ಕುಂಬ್ಳೆ ರೀಚ್ ಆದ್ವಿ. ಕುಂಬ್ಳೆ ಆಯ್ತಾ? ಕುಂಬ್ಳೆ ರೀಚ್ ಆದ್ವಿ. ಇದು ವಿಜಿತ್ ಅವ್ರದ್ದು ಸೂಪರ್ ಮಾರ್ಕೆಟ್. ಗೈಸ್ ವಿಜಿತ್ಗೆ ಹೇಳಿದ್ದು ಕರ್ಕೊಂಡು ಹೋಗು ಹೋಗ್ತಾನೆ ಇಲ್ಲ ನೋಡಿ. ಗೈಸ್ ರೊನಾಲ್ಡೋ, ಮೆಸ್ಸಿ, ಎಂಬಾಪೆ ಫುಲ್ ಫಾರ್ಮ್ ಅಲ್ಲಿ ಇದ್ದಾರೆ. ಗೈಸ್ ಇದು ಮನೆ ನೋಡಿ, ಬೀಳ್ಲಿಕ್ಕೆ ಅಂತ ಜಸ್ಟ್ ಇದೆ. ಒಂದು ಸುನಾಮಿ ಬಂದ್ರೆ ಹೋಯ್ತು. ಗೈಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾನು ಫುಲ್ ಹೊರಡಿ ಬಂದಿದ್ದೇನೆ ನನ್ನ ಫ್ರೆಂಡ್ಗೆ ಮೀಟ್ ಆಗ್ಲಿಕ್ಕೆ. ಇವನ್ ನನ್ನ ಫ್ರೆಂಡ್ ತುಲೆ ರಕ್ಷಿತ್. ಅವನಿಗೆ ನಾಚಿಕೆ ಆಗ್ತುಂಟು, ಅದಕ್ಕೆ ಮುಖ ತೋರ್ಸಲ್ಲ. ಸೊ ನಮ್ಗೆ ಇವತ್ತು ಈಗ ನಾವು ಹೋಗುದು, ಎಲ್ಲಿಗೆ ಹೋಗುದು? ಕಣ್ಣೂರಿಗೆ ಹೋಗುದಲ್ಲ, ಕುಂಬ್ಳೆ. ಕಣ್ಣೂರು ಕುಂಬ್ಳೆ ಹೋಗುದು. ನಾನು ವಿಜೇತ್ ಒಬ್ಬ ಫ್ರೆಂಡ್ ಇದ್ದಾನೆ, ಅವನು ಕಾಲ್ ಮಾಡಿದ್ದಾನೆ, ಅದಕ್ಕೆ ಅಲ್ಲಿ ಹೋಗುದು ಇವತ್ತು. ಇವೊಂದು ಚಡ್ಡಿ ದೋಸ್ತವ. ಸೊ ಈಗ ಹೊರಡುದು, ಆಲ್ರೆಡಿ ಲೇಟ್ ಆಗಿದೆ. ಅವ್ನು ಕಾಲ್ ಮಾಡ್ತಿದ್ದಾನೆ ಅಲ್ಲಿ. ಈಗ ಹೊರಡುವ ಬೇಗ ಎಲ್ಲ, ಮತ್ತೆ ಕಾಲ್ ಮಾಡಿ ಪುನಃ ಬೈತಾನೆ, ಅದಕ್ಕೆ ನೆಗರ್ತಿದ್ದಾನೆ. ಫ್ರೆಂಡಿದು ಹಣದಲ್ಲಿ ಫ್ರೆಂಡಿನ ಹಣದಲ್ಲಿ ಪೆಟ್ರೋಲ್ ಹಾಕಿಸಿ ಆಯ್ತು. ಮುಖ ತೋರ್ಸ. ಫೈನಲಿ ಕೇರಳಕ್ಕೆ ಎಂಟರ್ ಆದ್ವಿ. ಸ್ಟೇಟ್ ಆಫ್ ಗಾಡ್ಸ್ ಓನ್ ಕಂಟ್ರಿಗೆ ಎಂಟರ್ ಆದ್ವಿ. ನೋಡಿ ಇಲ್ಲಿ ನೋಡಿ, ಇವನಿದ್ದಾನೆ ಯಾರದು, DK ಶಿವಕುಮಾರ್. ಗೈಸ್ ನಾವು ಫೈನಲಿ ಕುಂಬ್ಳೆ ರೀಚ್ ಆದ್ವಿ. ಕುಂಬ್ಳೆ ಆಯ್ತಾ? ಕುಂಬ್ಳೆ ರೀಚ್ ಆದ್ವಿ. ಇದು ವಿಜಿತ್ ಅವ್ರದ್ದು ಸೂಪರ್ ಮಾರ್ಕೆಟ್ ನೋಡಿ. ಇದು ಅವನು ಮನೆಗೆ ಬರಬೇಡ ಅಂತ ಹೇಳಿದಾನೆ, ಇಲ್ಲೇ ಬರ್ಲಿಕ್ಕೆ ಹೇಳಿದಾನೆ. ಮನೆಗೆ ಎಂಟ್ರಿ ಇಲ್ಲ ಅಂತೆ ನಮ್ಗೆಲ್ಲ. ಈಗ ಇವನ್ ನೋಡಿ, ರಕ್ಷಿತ್ ನೋಡಿ ಈಗ ಏಮ್ ಆಗ್ತಿದ್ದಾನೆ, ಎಂತ ತಿನ್ನೋದು, ಫ್ರೀಗೆ ಎಂತ ತಿನ್ನೋದು ಅಂತ. ಗೈಸ್ ಇದು ವಿಜಿತ್ ಅವ್ರದ್ದು ಗಾಡಿ. ಇದು ವಿಜಿತ್ ಇದು ಸೂಪರ್ ಮಾರ್ಕೆಟ್ ಒಳಗೆ ಹೋಗಿ ಬರುವ ಅಂತ ಸುಮ್ಮನೆ ಇವನ್ ಹೇಳಿದ ರಕ್ಷಿತ್ ಹೋಗುವ ಅಂತ. ಗೈಸ್ ಫೈನಲಿ ವಿಜಿತ್ ಬಂದ. ವಿಜಿತ್ ಹೆಂಚಿನ ಕಟ್ಟಿಂಗ್ ಕ್ರೇಜಿ ಹೀರೋಲಾಗದ ಇಡದಲ್ಲ ಒಂಜಿ. ಗೈಸ್ ಅಪ್ಪ ಇದ್ದಾರ ಅಂತ ಎದುರ್ತಿದ್ದಾನೆ. ಈಗ ನಮ್ಮ ಎದುರು ಮಾತ್ರ ನಾಟಕ ಮಾಡುದಿಲ್ಲ. ಗೈಸ್ ಖಾಲಿ ನೀರು ಕೊಟ್ಟ, ಏನ್ ಕೊಡ್ಲಿಲ್ಲ ನೋಡಿ. ಐಸ್ ಕ್ರೀಮ್ ಹೇಳಿದ್ರೆ ಬೇಡ, ಇಲ್ಲ ಅಂತ ಹೇಳ್ತಿದ್ದಾನೆ ನೋಡಿ. ಫೈನಲಿ ವಿಜಿತ್ ಕಾರಲ್ಲಿ ಇದ್ದೇವೆ. ಇವನ್ ಮುಖ ನೋಡಿ, ಸರಿ ನೋಡಿ, ಇವನೇ. ಗೈಸ್ ವಿಜಿತ್ಗೆ ಹೇಳಿದ್ದು ಕರ್ಕೊಂಡು ಹೋಗು ಹೋಗ್ತಾನೆ ಇಲ್ಲ ನೋಡಿ. ಎಲ್ಲಿ ಹೋಗುದಾ? ನಿನ್ನೆ ಕಾಲ್ ಮಾಡಿ ಹೇಳಿದ್ದೇನೆ, ಈಗ ಹುಡುಕ್ತಿದ್ದಾನಂತೆ. ಗೈಸ್ ಮಂಗಳೂರಿಂದ ಕುಂಬ್ಳೆ ಬಂದಿದ್ದಾವೆ ಇವನಿಗೆ ಮೀಟ್ ಆಗ್ಲಿಕ್ಕೆ. ಇವನ್ ಇಲ್ಲಿ ಹೇಳ್ತಿದ್ದಾನೆ ಬೀಚಿಗೆ ಹೋಗುವಂತೆ. ಮಂಗಳೂರಲ್ಲಿ ಬೀಚ್ ಇಲ್ಲ ನಮ್ಗೆ, ಮಂಗಳೂರಲ್ಲಿ ಹೋಗ್ಲಿಕ್ಕೆ. ಎಂತ ಮಾತಾಡ್ತೀಯ ವಿಜೇತ್ ನೀನು? ಅಂಗಡಿ ಕರ್ಕೊಂಡು ಹೋಗಿದ್ದಾನೆ, ನೀರ್ ಕೊಡ್ತಿದ್ದಾನೆ, ಐಸ್ ಕ್ರೀಮ್ ಕೊಡಿ ಹೇಳಿದ್ರೆ. ಇವನ್ನೇ ಕರ್ತಿದ್ದಾನೆ ಇಲ್ಲಿ. ವಿಜೇತ್ ನಮ್ಗೆ ಕಾಸರಗೋಡು ಕೊಂಡು ಹೋಗ್ತಿದ್ದಾನೆ, ಹಾರ್ಬರಿಗೆ ಅಂತೆ. ಸುಮ್ನೆ ನಮ್ಗೆ ತೋರ್ಸ್ಲಿಕ್ಕೆ ಅಂತ ಹೇಳುದು, ಅವನಿಗೆ ಮೀನ್ ಕೊಂಡು ಹೋಗ್ಲಿಕ್ಕೆ ಉಂಟು ಮನೆಗೆ, ಅದಕ್ಕೆ ಸುಮ್ಮನೆ ನಮ್ಮ ಹತ್ರ ಹೇಳುದು. ಅದ ಮುನ್ನಿಸುವಲ್ಲ ಅಂದು ಬನ್ನಿ. ಈ ಪೊದು ಪತ್ವನಾ? ಈ ಪೊದು ಪತ್ವ ಒಳ್ಳೆ ಚಡ್ಡಿ ಬಾರ್ದನ. ಗೈಸ್ ಹಾರ್ಬರ್ ಶಿಪ್ ಹತ್ರ, ಶಿಪ್ ಪೋರ್ಟ್ ಅಂತ ಹೇಳಿ ಮಾರೆ ಬೀಚಿಗೆ ಕರ್ಕೊಂಡು ಬಂದಿದ್ದಾರೆ ಮಾರೆ. ಎಂತ ಅವಸ್ಥೆ ಮಾರಿ ಬರುದು. ದಾದಮೆ ವಿಜೇತ್. ಗೈಸ್ ನೋಡಿ ಗೈಸ್, ಎಂತ ಹಾರ್ಬರ್ ಹೇಳಿ ಇಲ್ಲಿ ಬೀಚಿಗೆ ಕರ್ಕೊಂಡು ಬಂದಿದ್ದಾರೆ. ಇದು ಮಂಗಳೂರಲ್ಲಿ ಇಲ್ಲವ ಬೀಚ್. ಮಂಗಳೂರಿಂದ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಬಂದದ್ದು. ಇಲ್ಲಿ ನೋಡಿದ್ರೆ ಇದು ಎಂತ ಬೋರ್, ಇದು ಬೀಚಿಗೆ ಕರ್ಕೊಂಡು ಬಂದಿದ್ದಾನೆ ಮಾರೆ. ಎಂತ ಅವಸ್ಥೆ ಬಂದ. ಅಂದ್ರೆ ಅಲ್ಪ ಕೊನಿ ಲೈಟ್ ಹೌಸ್ ಕೊನ ಹೋಗಿ ಅಲ್ಪ ಲೈಟ್ ಹೌಸ್ ಈ ಎಂಟ್ರಿ ಮಂತ್ ಕೊರ್ಪನ ಪನ್ ಎಂಟ್ರಿ ಫ್ರೀಯಾ ಪೋಲಿ ಪೋಯ್ ಬಲ ಎಂಕ್ ಮಿತ್ ಬರ್ತು ನಿಂಕ ಹೈಟ್ ಪೋಡಿಗೆ ಎಂಕಲ ಉಂಡು ಪೋಯ್ ಎಂಕ ಹೈಟ್ ಪೋಡಿಗೆ ಪೋಯ್ ಬೋರ್ಬಲ್ ಬಲ ಎಂಟ್ರಿ ಜಿಗಿದೆ. ಗೈಸ್ ರೊನಾಲ್ಡೋ, ಮೆಸ್ಸಿ, ಎಂಬಾಪೆ ಫುಲ್ ಫಾರ್ಮ್ ಅಲ್ಲಿ ಇದ್ದಾರೆ. ಕ್ರೇಜಿ ಫುಲ್ ಟ್ಯಾಕಲ್ ಎಲ್ಲ ಆಗ್ತುಂಟು. ಎಂಬಾಪೆ ಮತ್ತೆ ಕ್ರೇಜಿ ಮಾರ. ಗೈಸ್ ವಿಜಿತ್ ಅವನು ನಮ್ಗೆ ಮಂಗ ಮಾಡಿದ್ದು. ರಕ್ಷಿತಿ ಟಿಕೆಟ್ ಅದ ಮಂಗೆ ಬಂದಿಲ್ಲ ಅದ. ಗೈಸ್ ಯಾನ್ ಬಂತಿದ್ದಿ ಮುಕ್ಳನ್ ಬಲ್ಲೆ ಬಂದು ಸೀಸ್ದು ಯಾನು ಲೆತ್ತಿಲ್ಲ ಇಜ್ಜಿ ಮುಕ್ಳು ಅದನ್ನ ಬೇಲೆ ಉಂಟು ಬಲ ಬಂದು ಲೆತ್ತೇರೆ ಎತ್ತೆತೂನ ತಿರ್ಗಲ ಎಂಚಿನ ತಿರ್ಗವನ್ನು ಒಂದು ತಿರ್ಗಲ. ಹಲೋ
ಗೈಸ್ ಮಂಗ ಮಾಡುದು ಹಾರ್ಬರ್. ನಾನು ಶಿಪ್ ಗಿಪ್ ಎಲ್ಲ ಹೊಟ್ಟಂದ್ರೆ ಎಣಿಸಿದ್ದು ಹಾರ್ಬರ್ ಪ್ಲೇಸ್ ಇದೆ ಸರ್, ಮಾರೆ ಬೀಚ್ ಇದೆ ಸರ್ ಅಲ್ಲ. ಹೇಳು, ಮಾತಾಡು ಸ್ವಲ್ಪ. ಹೌದೌದು, ಜೋರು ಮಾತಾಡು. ಬೇಡ. ಗೈಸ್ ವಿಜಿತ್ ಅವ್ರು ಈಗ ನಮ್ಗೊಂದು ಮಂದಿ ತಿನ್ಲಿಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ರಾಮಯ್ಯ ಮಂದಿ ಅಂತೆ. ಹೇಗೆ ಇದು ಕುಂಬಳೆದು ಟಾಪ್ 1 ಅಂತ ಇಲ್ಲಿ ಮಂದಿ ಸಿಗುದು. ಇವನ್ ಹೇಳ್ತಿದ್ದಾನೆ, ನಂಗೆ ಗೊತ್ತಿಲ್ಲ, ಟೇಸ್ಟ್ ನೋಡಿ ಹೇಳ್ತೇನೆ ನಿಮ್ಗೆ ಹೇಗೆ ಉಂಟಂತ. ಅಂಕುಶ್ ರಾಮಯ್ಯ ಮಂದಿ. ರಾಮಯ್ಯ ಬಂತಿ ನಿಜಾನೆ. ರಾಮಣ್ಣಿ ಎಂತದೊಂದು ಹೆಸರು, ನಂಗೆ ಪ್ರೊನೌನ್ಸ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಟೇಸ್ಟ್ ಹೇಗೆ ಉಂಟು ಅದನ್ನು ನೋಡ್ತೇನೆ. ಗೈಸ್ ನೋಡಿ, ಫುಲ್ ಎಸ್ಥೆಟಿಕ್ ಥರ ಇದೆ ನೋಡ್ಲಿಕ್ಕೆಲ್ಲ. ಫುಲ್ ಒಂಥರ ಮಂಗಳೂರ್ದು ಗುತ್ತು ಮನೆ ಥರ ಎಲ್ಲ ಇದೆ. ಗೈಸ್ ಮಂದಿ ಆರ್ಡರ್ ಮಲ್ದ ರಾಮಯ್ಯ ಮಂದೀಸ್ ಬೈದ ಪ್ರಜ್ವಲ್ನ ರಾಮಯ್ಯ ಮಂದೀಸ್. ರಾಮಯ್ಯ ರಾಮಯ್ಯ ಬಂದಿದ್ದೇವೆ. ಅಲ್ಲಿ ಒಂದು ವಿಂಟೇಜ್ ಇದುಂಟು, ಮ್ಯೂಸಿಕ್ ಪ್ಲೇಯರ್ ತೋರಿಸ್ತೇನೆ. ವಿಂಟೇಜ್ ಅವರದ್ದು ಮುಂಚೆ ಟಿಪ್ಪು ಸುಲ್ತಾನ್ ಅವರು 1819 ಅಲ್ಲಿ ಇದೇ ಕೇಳ್ತಿದ್ರು. ಹಾಗೆಲ್ಲ ಈ ತರ ಡಿಜೆ ಅಲ್ಲಿ ಇರ್ಲಿಲ್ಲ. ಮಂಗಳೂರು ದಸರಾದಲ್ಲಿ ಡಿಜೆ ಅಲ್ಲಿ ಇರ್ತಿತ್ತಲ್ಲ, ಅದೆಲ್ಲ ಇರ್ಲಿಲ್ಲ ಮುಂಚೆಲ್ಲ. ಈಗೇನೆ ಇತ್ತು, ಇಂಥದ್ದೊಂದು 10-100 ಇರ್ತಿತ್ತು ಒಂದೊಂದು ಪ್ಲೇಸ್ ಅಲ್ಲಿ. ಹಾಗೆ ಫುಲ್ ಡಿಜೆ. ಅವರಿಗೆ ಅದು ಡಿಜೆ, ನಮ್ಗೆ ಈಗ ದೊಡ್ಡ ದೊಡ್ಡ ಸ್ಪೀಕರ್ ಬಂದಿದೆ ಅಲ್ಲ ಅದು. ಮತ್ತೆ ನಾವಿಲ್ಲಿ ಆಯ್ತಾಯ್ತು ಇಗ್ನೋರ್ ಮಾಡ್ತಿದ್ವಿ. ನಾವೀಗ ಬಿಸಿನೀರು ಕುಡಿದ್ದೆ, ಹೆಲ್ತಿಗೆ ಒಳ್ಳೆ ಅಂತ. ನೀರಿಗೆ ಸಾಸೆ ಆಗ್ತಿರಲ್ಲ, ಎಂತ ಜನರೆಲ್ಲ ಇದ್ದಾರೆ ಮಾರೆ. ಫೈನಲಿ ಮಂದಿ ಚಿಕನ್ ಮಂದಿ, ಫುಲ್ ಗ್ರೇವಿ ವಿತ್ ಪೀಸ್. ಗೈಸ್ ಮಂದಿ ತಿಂದು ಹೊಟ್ಟೆ ಫುಲ್ ಆಯ್ತು. ಈಗ ಹೋಗುದು ನಮ್ದು ವಿಜಿತ್ ಇದು ಸೂಪರ್ ಮಾರ್ಕೆಟ್ ಹತ್ರ. ನಂದು ಬೈಕ್ ಇದೆ ಅಲ್ಲ ಅಲ್ಲಿ. ಇದು ಸೂಪರ್ ಮಾರ್ಕೆಟ್ ಇಂದ ಈಗ ನೀರಲ್ಲ, ಇಡೀ ಸೂಪರ್ ಮಾರ್ಕೆಟ್ ಕೊಂಡು ಹೋಗುದು ಮಂಗಳೂರಿಗೆ. ದಾದ ಕೊರ್ಪ ಆ ಸ್ಕೀಮ್ ಒಂದು ಐಡಿಯಲ್ ಡಬ್ಬಿ ಇಟ್ಕೊಂಡು ಹೋಗುದು 1 ಲೀಟರ್ ಅಷ್ಟೇ. ಕೊಡ್ಲಿಲ್ಲ ಅಂದ್ರೂ ಕೊಂಡು ಹೋಗುದು ಅಷ್ಟೇ, ಸೀದಾ ಕೊಂಡು ಹೋಗುದು. ನಮ್ದೇ ಅದು ಅಂಗಡಿ. ನೀವು ಸಹ ಬರೋದಿದ್ರೆ ಅಲ್ಲೇ ಬನ್ನಿ. ಕುಂಬಳೆ ಅಲ್ವಾ, ರೂಟ್ ಬನ್ನಿ ಅಕ್ಲೆಗೆ. ರೂಟ್ ಬನ್ನಿ, ಕುಂಬಳೆ ಬಂದ್ರೆ ಆಯ್ತು, ಅಲ್ಲಿ ಸಿಗ್ತದೆ. ಅದಾ ಬನ್ನಿ ಗೈಸ್. ಫೈನಲಿ ವಿಜಿತ್ ಇದು ಸೂಪರ್ ಮಾರ್ಕೆಟ್ಗೆ ಬಂದ್ವಿ. ಈಗ ವಿಜಿತ್ ಇದು ಐಸ್ ಕ್ರೀಮ್ ತಗೊಳ್ತಿದ್ದಾನೆ ಇಲ್ಲಿ. ಗೈಸ್ ಇದು ಮನೆ ನೋಡಿ, ಬೀಳ್ಲಿಕ್ಕೆ ಅಂತ ಜಸ್ಟ್ ಇದೆ. ಒಂದು ಸುನಾಮಿ ಬಂದ್ರೆ ಹೋಯ್ತು. ಒಂದು ಸುನಾಮಿ ಯಾಕೆ, ಒಂದು ಅಲೆ ಬಂದ್ರೆ ಹೋಯ್ತು. ನೋಡಿ ಹೇಗಿದೆ ನೋಡಿ, ಇವಂದಂತೆ ಅದು ಮನೆ. ಇದೆ ಇವನ್ ನೋಡಿ, ಅಕ್ಷಯ್ ಕುಮಾರ್ದೊಂದು ಒಂದು ಪೋಸ್ ಉಂಟಲ್ಲ, ಆ ತರ ನಿಂತಿದ್ದಾನೆ. ಗೈಸ್ ಫೈನಲಿ ರಕ್ಷಿತನ್ನು ಮನೆಗೆ ಬಿಟ್ಟೆ. ಈಗ ನಾನು ಹೊರಡುದು ನನ್ನ ಮನೆಗೆ. ಇಲ್ಲಿಂದ ನನ್ನ ಮನೆಗೆ ಒಂದು 15-20 ಮಿನಿಟ್ಸ್ ಫುಲ್ ಹೈವೇ ಅಂತ ಸ್ಟ್ರೈಟ್ ಹೋಗ್ತಾ ಇರೋದು. ಅಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉಳ್ಳದು ರಕ್ಷಿತ್ ಹೇಳ್ತಾನೆ. ಮತ್ತೆ ಸಿಗೋಣ ಗೈಸ್, ಬೈ ಬಾಯ್.